ಮುಖಂಡ ಬರ್ತು ನೋಡಿದ್ರೆ ದಾರಿ ಬಾಳ ಬಸವೇಶ್ವರ ತೋರಿಸ್ತಾರೆ ದಾರಿ ಸಂಕಲ್ಪದ್ದು ಮಾಡೇ ಶಿವರಾಯ ಅದು ಒಳ್ಳೆ 3 ದಿವಸ 3.5 ಸಂಕಲ್ಪ ಅದನ್ನ ಬಿಡಾಕ ಬರೋದು ರಾಜಕಾರಣದ ಏನ್ ಚರ್ಚೆ ಹಾಕೋದು ಉತ್ತರ ಕೊಟ್ಟು ಹೋಗ್ಬೇಕು ಹಂಗ ಹೋಗಾಗುದು ನಾನಂತೂ ಹಂಗ ಹೋಗಿ ಮಗಾನಲ್ಲ ಹೇಳ್ಬಿಡ್ತೇನೆ ಹಂಗ ಹೋಗಿ ಮಗಾನಲ್ಲ ಏನಂತಂದ್ರೆ ಆ ಸವಾಲಲ್ಲಿ ಉತ್ತರ ಕೊಟ್ಟರೆ ಸೌದು ಅದು ಉಳಿದ ನನ್ನ ಪ್ರಯತ್ನ ಆಗಲಾರ್ದು ಕುಳಿಬಾರ್ದ ಕೆಲಸ ನಾನಾಗಿ ಉಳಿಬೇಕಂದ್ರೆ ಉಳಿಬಾರ್ದು ಪ್ರಯತ್ನ ಮಾಡಿದ್ರೆ ಕುಳಿಬಾರ್ದ ಕೆಲಸ ನನ್ನ ಪ್ರಶ್ನೆ. ಬಾಗಲಕೋಟೆಗೆ ಕೃಷಿ ವಿಶ್ವವಿದ್ಯಾಲಯ ಘೋಷಣೆ ಮಾಡಿದ ಬಜೆಟ್ ಪುಸ್ತಕದಾಗ ಗೊತ್ತಿರಲಿಲ್ಲ. ನಾವು 2 ತಿಂಗಳು ತೋಟಗಾರಿಕೆ ಮಂತ್ರಿ ಮಧ್ಯಾಹ್ನ ಊಟಕ್ಕೆ ಬಿಟ್ಟರು ಎಲ್ಲ ಊಟಕ್ಕೂ ಎಳ್ಳಿಲ್ಲವರು ನಾವು ಊಟ ಮಾಡಿಲ್ಲ. ಒಂದು ಕ್ಷಣ ಹೇಳ್ತಿದ್ದೆ ಕೆಲಸ ಊಟ ಮಾಡಿಲ್ಲ. ನಾನು ಅವಾಗ ತೋಟಗಾರಿಕೆ ಒಂದೂ ಇಲ್ಲ, ಇದನ್ನ ನೀವು ಮಾಡಿಕೊಡ್ತೇವೆ ಅಂದ್ರೆ ಊಟ ಮಾಡ್ತೇವೆ ಅಂತ ಹೇಳಿದ್ರು. ಮಗ ಕಟ್ಬಿಟ್ರಿ ಯಡಿಯೂರಪ್ಪರು, ಹಿಂಗೆ ಯಾಕೆ ಹೋಗೋದು ಮಾಡ್ತೀರಿ, ಈಗ ಆರಾಮ್ ಊಟ ಮಾಡ್ರಿ, 1 ವಾರ ಚರ್ಚೆ ಆಗ ಬಜೆಟ್ ಮೇಲೆ ಉತ್ತರ ಕೊಡುವಾಗ ನಾವು ತೋಟಗಾರಿಕೆ ಮಾಡ್ತೀವಿ ಅಂತ ಮಾತು ಕೊಟ್ಟು ಮಾತೂರ ರೈತ ನಾಯಕ ಉತ್ತರ ಕೊಡುವಾಗ ಬಾಗಲಕೋಟೆಯ ಕೃಷಿ ವಿಶ್ವವಿದ್ಯಾಲಯ ಬದಲಾಗಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಮಾಡಿರ್ತಕ್ಕಂಥ ಮಾತು ಯಾರಾದ್ರೂ ಹೇಳಿದ್ರೆ ಮಾಡಿದ್ರೆ ಅದು BS ಯಡಿಯೂರಪ್ಪನವರು ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೀವಿ. ತಿನ್ನುವುದನ್ನು ತೊಂದರೆ ಆಗ್ಬೋದು. ದಯವಿಟ್ಟು ಅಂಥವನ್ನೆಲ್ಲ ದೂರವಿರಿ ಅಂತ ವಿನಂತಿ ಮಾಡ್ಕೊಳ್ತಾ ನಾವು ಯಾರೂ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಇದು ಪ್ರತಿ ವರ್ಷ ನಮಗೆಲ್ಲರಿಗೂ ಗೊತ್ತಿದೆ. ಇದರಲ್ಲಿ ನಾವು ಯಾವ ಥರ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಯಾವ ರೀತಿ ಪ್ರಿವೆನ್ಷನ್ ಮಾಡ್ಬೋದು ಅಂತ ತಡೆಗಟ್ಟಬೋದು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಏನಾದರೂ ತೊಂದರೆ ಅನಿಸಿದರೆ ದಯವಿಟ್ಟು ನಮ್ಮ ಆಸ್ಪತ್ರೆಗೆ ಬನ್ನಿ. ನಮ್ಮ ಆಸ್ಪತ್ರೆಯಲ್ಲಿ ನಾವು ಸುಸಜ್ಜಿತವಾದ 10 ಬೆಡ್ಗಳ ಒಂದು ಹವಾನಿಯಂತ್ರಿತ ಒಂದು ಹೀಟ್ ವೇವ್ ಇದೊಂದು ವಾರ್ಡ್ ಅಂತ ಮಾಡಿದ್ವಿ. 10 ಬೆಡ್ಗಳಿದ್ದಾವೆ, ವೆಂಟಿಲೇಟರ್ ಇದೆ, ಆಕ್ಸಿಜನ್ ಸಪ್ಲೈ ಇದೆ, ಅಲ್ಲಿ ಕುಡಿ ನೀರು ವ್ಯವಸ್ಥೆ ಮಾಡಿದ್ವಿ, ರೆಫ್ರಿಜಿರೇಟರ್ ಇದೆ, ನುರಿತ ವೈದ್ಯರು ಕೂಡ ಇದೆ. ಪ್ರತಿ ವರ್ಷದಂಗೆ ಈ ವರ್ಷ ಕೂಡ ಆ 10 ಬೆಡ್ಗಳು ಅವ್ರಿಗೋಸ್ಕರ ಮೀಸಲಾಗ್ತೀವಿ. ಜಳಕ್ಕೆ ಸಾರ್ವಜನಿಕರು ತತ್ತರಿಸಿ ಹೋಗಿದ್ದಾರೆ. ಜೊತೆಗೆ ಸಣ್ಣ ಮಕ್ಕಳು, ವಯೋವೃದ್ಧರು ಮತ್ತು ಯುವಕರು ಕೂಡ ಈ ಒಂದು ಬಿಸಿಲಿನ ತಾಪಕ್ಕೆ ಬಳಲಿ ಬಂಡಾಗಿದ್ದಾರೆ. ಆದ ಕಾರಣ ನಾವು ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ಈಗ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಒಂದು 10 ಬೆಡ್ಗಳ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿ AC ರೂಮ್ ಕೂಡ ಒಂದು ವ್ಯವಸ್ಥೆ ಮಾಡಿದ್ದಾರೆ. ತಮಗೆ ಬಿಸಿಲಿಂದ ಏನಾದರೂ ತೊಂದರೆಗಳಾದಾಗ ತಕ್ಷಣ ತಾವು ವಿಜಯಪುರ ಜಿಲ್ಲಾಸ್ಪತ್ರೆ ಸಂಪರ್ಕ ಮಾಡಿ ಅಲ್ಲಿ ಭೇಟಿ ಕೊಟ್ಟು ತಮ್ಮ ಆರೋಗ್ಯದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಅಲ್ಲಿ ನಿವಾರಣೆ ಮಾಡ್ಕೋಬೋದು. ಚಿಕಿತ್ಸೆ ಕೂಡ ಅವರು ಕೊಡ್ತಾ ಇದ್ದಾರೆ.